ಗಿಳಿಯಾರು ಪ್ರಗತಿಪರ ಸಂಘಟನೆಗಳು ಇವ್ರ ಬಗೆಗೆ ಮಾತಾಡಿದ್ರ ದುಷ್ಟಕೂಟ ಅಂತ ಅದ್ರ ಬಗ್ಗೆ ಒಂದು ದೂರು ಕೊಡೋದನ್ನ ಮಾಡ್ತೇವೆ. ರೈತ ಸಂಘದವರು ನಮ್ಮ ಎಲ್ಲ ಪ್ರಗತಿಪರ ಸಂಘಟನೆಗಳು ವ್ಯಕ್ತಿಗಳೆಲ್ಲರೂ ಹೋಗಿ ಒಟ್ಟಿಗೆ ಒಂದು ಜಾಯಿಂಟ್ ದೂರು ಕೊಡ್ತೇವೆ. ಹೌದು ಸರ್, ಇಲ್ಲಿ ಮಹಿಳಾ ಸಂಘಟನೆಯವರು ಎಲ್ಲರೂ ಸೇರಿ ಒಟ್ಟು ಇದನ್ನು ಮಾಡ್ತೇವೆ. ಮತ್ತು ಬಹಳ ಮುಖ್ಯವಾಗಿ ಸಮಾಜದಲ್ಲಿ ಹೆಣ್ಣು ಮಕ್ಕಳನ್ನು ಇಷ್ಟು ನಿಕೃಷ್ಟವಾಗಿ ನಡೆಸಿಕೊಂಡಂತ ಕರ್ನಾಟಕದ ಬಗೆಗೆ ಕರ್ನಾಟಕದಲ್ಲಿ ಕಳೆದ 4-5 ವರ್ಷಗಳಿಂದ ನಡೆದಿರೋ ಘಟನೆ ಬೆಳವಣಿಗೆಗಳಿದೆಯಲ್ಲ, ಬಹಳ ದೊಡ್ಡ ರಾಜಕೀಯ ವ್ಯಕ್ತಿಗಳು, ಬಹಳ ದೊಡ್ಡ ಮಠಗಳು ಹೆಣ್ಣು ಮಕ್ಕಳನ್ನು ಅತ್ಯಂತ ಕ್ಷುಲ್ಲಕವಾಗಿ ಕ್ಷುದ್ರವಾಗಿ ನಡೆಸಿಕೊಂಡಿದ್ದಾವೆ. ಇದು ಕರ್ನಾಟಕಕ್ಕೆ ಬಹಳ ದೊಡ್ಡ ಕಳಂಕ. ಧರ್ಮಸ್ಥಳದ ಪ್ರಕರಣಗಳ ಬಗ್ಗೆ ಸರಿಯಾದ ತನಿಖೆ ಆಗಿ ಕರ್ನಾಟಕದ ಬಗೆಗೆ ಕರ್ನಾಟಕದಲ್ಲಿ ಆಗಿರುವಂಥವುಗಳಿಗೆ ಸರಿಯಾದ ಆಗಿರೋರ ವಿರುದ್ಧ ತನಿಖೆ ಶಿಕ್ಷೆ ಆಗಬೇಕು. ಆ ಕುಟುಂಬಗಳಿಗೆ ಮತ್ತು ಆ ಸಂಬಂಧಪಟ್ಟ ಹೆಣ್ಮಕ್ಳುಗಳಿಗೆ ನ್ಯಾಯ ಸಿಗಬೇಕು. ಆ ಮೂಲಕ ನಾವು ಕಾನೂನನ್ನ ಸಂವಿಧಾನ ಗೌರವಿಸಿದಂಗಾಗುತ್ತೆ. ಇದ್ರ ವಿರುದ್ಧ ಯಾರು ಮಾತಾಡ್ತಾರೋ ಅವರು ನಿಜವಾಗಿ ಸಂವಿಧಾನ ವಿರೋಧಿಗಳು, ಅದು ದುಷ್ಟಕೂಟ, ಅವರು ದೇಶದ್ರೋಹದ ಕೃತ್ಯಗಳಲ್ಲಿ ಭಾಗವಹಿಸೋರು ಅನ್ನೋದನ್ನ ಸಮಾಜಕ್ಕೆ ನಾವು ಹೇಳಬೇಕಾಗಿದೆ.